ರಾಜ್ಯ ಸಚಿವ ಸಂಪುಟ construction of elevated rotary flyover at IOC junction and construction of additional two-lane ROB at Bayapnalli railway level crossing on EPC mode, lump sum turnkey with allowable price escalation basis, ಕಾಮಗಾರಿಯ ಪರಿಷ್ಕೃತ ಅಂದಾಜನ್ನು ಆಡಳಿತಾತ್ಮಕ ಅನುಮೋದನೆ ಹಾಗೂ ಶೇಕಡ 5% ಮೀರಿದ ಟೆಂಡರ್ ಪ್ರೀಮಿಯಂಗೆ ಅನುಮೋದನೆ ನೀಡಿದೆ. ಒಟ್ಟು ಪರಿಷ್ಕೃತ ಸಮಗ್ರ ಅಂದಾಜು ಈ ಕಾಮಗಾರಿಗೆ 436 ಕೋಟಿ 44 ಲಕ್ಷ 436 ಕೋಟಿ 44 ಲಕ್ಷ 77,886 ಇಷ್ಟು ಮೊತ್ತಕ್ಕೆ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದ್ದೇವೆ. ಎರಡನೇದಾಗಿ ಬೆಂಗಳೂರು ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಸಂಸ್ಥೆಯಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಸುಮಾರು 75.6 ಕಿಲೋಮೀಟರ್ ಉದ್ದದ 11 ಸಂಖ್ಯೆಯ ಎಲಿವೇಟೆಡ್ ಕಾರಿಡಾರ್ ಯೋಜನೆಯ 13,262 ಕೋಟಿ ರೂಪಾಯಿಯ ಅಂದಾಜು ಮೊತ್ತಕ್ಕೆ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದ್ದೇವೆ. ಮೂರನೇದಾಗಿ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ 5 ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಗಳಲ್ಲಿ ಉತ್ಪತ್ತಿಯಾಗುತ್ತಿರುವ ಕೆಸರು ಸ್ಲಡ್ಜ್ ಉಪಯೋಗಿಸಿಕೊಂಡು ಬಯೋಗ್ಯಾಸ್ ಪ್ಯೂರಿಫಿಕೇಷನ್ ಆ್ಯಂಡ್ ಕಂಪ್ರೆಷನ್ ಸಿಸ್ಟಮ್ ಯೋಜನೆಯನ್ನು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾದರಿಯಲ್ಲಿ ಅನುಷ್ಠಾನಗೊಳಿಸುವುದಕ್ಕೆ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲಾಗಿದೆ. ನಾಲ್ಕನೇದಾಗಿ ಮಧ್ಯಂತರ ವರ್ತುಲ ರಸ್ತೆಯ 2023ರ ಪಂಕ್ತೀಕರಣವನ್ನು ನಿರಸನಗೊಳಿಸಿ ಮಧ್ಯಂತರ ವರ್ತುಲ ರಸ್ತೆ 2007ರ ಪಂಕ್ತೀಕರಣವನ್ನು ಅಲ್ಪ ಬದಲಾವಣೆಯೊಂದಿಗೆ ಮರು ನಿಗದಿಪಡಿಸಿ ಪರಿಷ್ಕೃತ ಅಧಿಸೂಚನೆಯನ್ನು ಹೊರಡಿಸಲು ಅನುಮೋದನೆಯನ್ನು ನೀಡಲಾಯಿತು. ಪಂಕ್ತೀಕರಣ ಅಂದರೆ ಅಲೈನ್ಮೆಂಟ್. 2023ರೊಳಗೆ ಒಂದು ಅಲೈನ್ಮೆಂಟ್ ಮಾಡಿ ಏನು ಮಧ್ಯಂತರ ವರ್ತುಲ ರಸ್ತೆ ಮಾಡಿದ್ರಲ್ಲ ಅದನ್ನು ನಿರಸನಗೊಳಿಸಿ ಅದನ್ನು ಕೈಬಿಟ್ಟು ಮಧ್ಯಂತರ ವರ್ತುಲ ರಸ್ತೆ 2007ರ ಅಲೈನ್ಮೆಂಟ್ ಏನಿತ್ತಲ್ಲ ಆ ಅಲೈನ್ಮೆಂಟ್ನೊಳಗೆ ಅಲ್ಪ ಬದಲಾವಣೆಯನ್ನು ಮಾಡಿ ಮರು ನಿಗದಿಪಡಿಸಿ ಪರಿಷ್ಕೃತ ಅಧಿಸೂಚನೆಯನ್ನು ಹೊರಡಿಸಲು ಅನುಮೋದನೆಯನ್ನು ನೀಡಿದ್ದೇವೆ. ಕರ್ನಾಟಕ ರೋಹಿತ್ ವೆಮುಲಾ ಬಹಿಷ್ಕಾರ ಅಥವಾ ಅನ್ಯಾಯ ತಡೆಗಟ್ಟುವಿಕೆ ಶಿಕ್ಷಣ ಮತ್ತು ಘನತೆಯ ಹಕ್ಕು ವಿಧೇಯಕ 2026 ಅನುಮೋದನೆ ನೀಡಲಾಗಿದೆ. ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ನೂತನ ಕೇಂದ್ರ ಕಚೇರಿಯ ಆಡಳಿತ ಕಟ್ಟಡ ಕಾಮಗಾರಿಯನ್ನು 20 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ಕೈಗೊಳ್ಳಲು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲಾಗಿದೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ದಿನಾಂಕ 26/2/26ರಂದು ನೀಡಿರುವ ಆದೇಶದಂತೆ ಸಾರಿಗೆ ಇಲಾಖೆಯ 16 ಮೋಟಾರ್ ವಾಹನ ನಿರೀಕ್ಷಕರ ಹುದ್ದೆಗೆ ನೇಮಕಾತಿ ದಿನಾಂಕ 1/4/26ರಂದು ಆದೇಶ ಹೊರಡಿಸಿತ್ತು. ಅದನ್ನು ಘಟನೋತ್ತರ ಅನುಮೋದನೆಯನ್ನು ನೀಡಲಾಗಿದೆ. ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯವು ದಿನಾಂಕ 6/2/24ರಂದು ನೀಡಿದ ಆದೇಶದಂತೆ ಶ್ರೀ SM ಪೂಜಾರ್ ಪುರಾತತ್ವ ಸಂರಕ್ಷಣಾ ಇಲಾಖೆ ಇಂಜಿನಿಯರ್ ನಿವೃತ್ತ, ಪುರಾತತ್ವ ಸಂರಕ್ಷಣಾ ಇಲಾಖೆ ಹಾಗೂ ಶ್ರೀ ND ಮೋಹನ್ ಕುಮಾರ್ ಸಹಾಯಕ ಇಂಜಿನಿಯರ್ ನಿವೃತ್ತ, ಪುರಾತತ್ವ ಸಂರಕ್ಷಣಾ ಇಂಜಿನಿಯರ್ ಶ್ರೀ ವಾಗೀಶ್ ಹಾಗೂ ಕಿರಿಯ ಇಂಜಿನಿಯರ್ ವಿಶೇಷ ದರ್ಜೆ ಪುರಾತತ್ವ ಸಂರಕ್ಷಣಾ ಇಲಾಖೆ ಇವರುಗಳಿಗೆ ಪರಿಷ್ಕೃತ ದಂಡನೆ ವಿಧಿಸಿ ಅವ್ರಿಗೆ
ಆ ದಂಡನೆಯನ್ನು ಮಾಡಲಾಗಿದೆ. ಗ್ರೇಟರ್ ಬೆಂಗಳೂರು ಪ್ರದೇಶದ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ ರಾಜಭವನ, ಕುಮಾರ ಕೃಪಾ ಅತಿಥಿಗೃಹ ಮತ್ತು ಕಂಠೀರವ ಕ್ರೀಡಾಂಗಣ ಹಾಗೂ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯ ಕೋರಮಂಗಲ ಕ್ರೀಡಾಂಗಣ ಈ ಎಲ್ಲ ಸ್ವತ್ತುಗಳಿಗೆ ಆಸ್ತಿ ತೆರಿಗೆ ಪಾವತಿಯಿಂದ ವಿನಾಯಿತಿ ನೀಡಲಾಗಿದೆ. ಅಂದರೆ ಇದು ಸುಮಾರು ಒಂದು ಬಾಕಿ ಇದ್ದದ್ದು ಇವೆಲ್ಲಕ್ಕೂ ಕೂಡಿ 81 ಕೋಟಿ ರೂಪಾಯಿ. ಮೂಲ ಸೌಲಭ್ಯ ಅಭಿವೃದ್ಧಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ಕಾರವಾರ ವಿಮಾನ ನಿಲ್ದಾಣಗಳ ಅಭಿವೃದ್ಧಿಯನ್ನು ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರಕ್ಕೆ ವರ್ಗಾಯಿಸಲು ಅನುಮೋದನೆಯನ್ನು ನೀಡಲಾಯಿತು.